ಕಂಬಾಲ್ಪಲ್ಲಿ ದಲಿತರ ನರಮೇಧ ಹತ್ಯಾಕಾಂಡ ನಡೆದು 23 ವರ್ಷಗಳು ಕಳೆದರೂ ಸಂತ್ರಸ್ತರ ಮಿನಿ ಕಂಬಾಲ್ಪಲ್ಲಿ ಗ್ರಾಮಕ್ಕೆ ಸೂಕ್ತ ಮತ್ತು ನ್ಯಾಯಸಮ್ಮತವಾದ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸದಿರುವ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ಧೋರಣೆಯನ್ನು ಖಂಡಿಸಿ ಆನೇಕಲ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿಯಿಂದ ಚಿಂತಾಮಣಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಹೋಬಳಿ ಕಂಬಾಲ್ಪಲ್ಲಿ ಗ್ರಾಮದಲ್ಲಿ ಒಂದೇ ಕುಟುಂಬದ 9 ಜನ ದಲಿತರ ನರಮೇಧ ಹತ್ಯಾಕಾಂಡ ನಡೆದು 23 ವರ್ಷಗಳು ಕಳೆಯುತ್ತಿದ್ದು, ಕಂಬಾಲ್ಪಲ್ಲಿ ನರಮೇಧ ಹತ್ಯಾಕಾಂಡದಲ್ಲಿ ನೊಂದು ಬೆಂದ ಕುಟುಂಬಗಳಿಗೆ ಚಿಂತಾಮಣಿ ಬಳಿ ಮಿನಿ ಕಂಬಾಲ್ಪಲ್ಲಿ ಗ್ರಾಮವನ್ನು ನಿರ್ಮಿಸಿದ್ದು, ಈ ಗ್ರಾಮಕ್ಕೆ ಸ್ಮಶಾನ ಸೇರಿದಂತೆ ಇಂದಿಗೂ ಕೂಡ ಸೂಕ್ತವಾದ ನ್ಯಾಯಸಮ್ಮತವಾದ ಯಾವುದೇ ರೀತಿಯ ಮೂಲ ಸೌಲಭ್ಯಗಳಿಲ್ಲದಿರುವುದನ್ನು ಖಂಡಿಸಿ ಹಾಗೂ ಗ್ರಾಮಕ್ಕೆ ಅಗತ್ಯ ಮೂಲಭೂತ ಸೌಲಭ್ಯಗಳಾದ ರಸ್ತೆ, ಚರಂಡಿ, ಶುದ್ಧ ಕುಡಿಯುವ ನೀರಿನ ಘಟಕ, ಶಾಲಾ ಕಟ್ಟಡ, ಅಂಗನವಾಡಿ ಕೇಂದ್ರ, ಶಿಥಿಲಾವಸ್ಥೆಯಲ್ಲಿರುವ ಅಂಬೇಡ್ಕರ್ ಭವನ ದುರಸ್ತಿಗೊಳಿಸಿ ಮಿನಿ ಕಂಬಾಲ್ಪಲ್ಲಿ ಗ್ರಾಮಕ್ಕೆ ವಿಶೇಷ ಒತ್ತು ನೀಡಬೇಕೆಂದು ಒತ್ತಾಯಿಸಿ ಆನೇಕಲ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿಯ ರಾಜ್ಯಾಧ್ಯಕ್ಷ ಮರಸೂರು ಡಾಕ್ಟರ್ ಎಂ. ಕೃಷ್ಣಪ್ಪರವರ ನೇತೃತ್ವದಲ್ಲಿ ಚಿಂತಾಮಣಿ ನಗರದ ಅಂಬೇಡ್ಕರ್ ಭವನದಿಂದ ಬೃಹತ್ ಪ್ರತಿಭಟನಾ ಜಾಥಾವನ್ನು ಹಮ್ಮಿಕೊಂಡು ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಜಾಥಾ ನಡೆಸಿ ನಂತರ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಮಿನಿ ಕಂಬಾಲ್ಪಲ್ಲಿ ಗ್ರಾಮಕ್ಕೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಲ್ಲಿ ವಿಫಲರಾಗಿರುವ ಅಧಿಕಾರಿಗಳ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಪ್ರತಿಭಟನೆ ನಡೆಸಿ ಕೂಡಲೇ ಮಿನಿ ಕಂಬಾಲ್ಪಲ್ಲಿ ಗ್ರಾಮಕ್ಕೆ ವಿಶೇಷ ಒತ್ತು ನೀಡಿ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಒತ್ತಾಯಿಸಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ಅವರಿಗೆ ತಮ್ಮ ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಪ್ರತಿಭಟನೆಯಲ್ಲಿ ಆನೇಕಲ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿಯ ರಾಜ್ಯಾಧ್ಯಕ್ಷ ಮರಸೂರು ಡಾಕ್ಟರ್ ಎಂ. ಕೃಷ್ಣಪ್ಪ, ರಾಜ್ಯ ಗೌರವಾಧ್ಯಕ್ಷ ಕಾಳಯ್ಯ, ಉಪಾಧ್ಯಕ್ಷ ಮನಿಗಾನಹಳ್ಳಿ ಶ್ರೀನಿವಾಸ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉದಯಕವಿ ರವಿಚಂದ್ರ, ಖಜಾಂಚಿ ಶಿವಕುಮಾರ್, ಚಂದ್ರಶೇಖರ್, ಜೆ.ಬಿ.ಎಂ. ಗಣೇಶ್, ರಮೇಶ್, ಮಹಿಳಾ ರಾಜ್ಯಾಧ್ಯಕ್ಷೆ ಬೊಮ್ಮಸಂದ್ರ ರೇಣುಕಾ, ಕನ್ನಡಾಂಬೆ ರಕ್ಷಣಾ ವೇದಿಕೆ ಸಿಂಹಗರ್ಜನೆ ಮಹಿಳಾ ರಾಜ್ಯಾಧ್ಯಕ್ಷೆ ಕೀರ್ತನ ಮಂಜು ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು, ಸಾರ್ವಜನಿಕರು ಮತ್ತಿತರರು ಪಾಲ್ಗೊಂಡಿದ್ದರು. ಏನು ಈ ದಿನ 24/6/2024ರಂದು ಚಿಂತಾಮಣಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನ ವತಿಯ ಅಲ್ಲಿಂದ ನಾನು ಕಚೇರಿ ಮುಂಭಾಗದವರೆಗೆ ನಾವು ಭಾರಿ ಬೃಹತ್ ಜನಸಂಖ್ಯೆಯಿಂದ ಬಂದು ನಾವು ಒಂದು ಮೂಲಭೂತ ಹಕ್ಕುಗಳನ್ನು ಒತ್ತಾಯಿಸಿ ಒಂದು ಕಾರ್ಯಕ್ರಮ ಮಾಡಿದ್ರಿ. ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಸಂಘಟನೆ ಪ್ರತಿಭಟನೆಗೆ ಇವತ್ತು ತಾಲೂಕು ದಂಡಾಧಿಕಾರಿಗಳು ಬಂದು ನಮ್ಮ ಮೆಮೊರಂಡಮ್ ತಗೊಂಡು ಅವರು ಸ್ವಲ್ಪ ವಿಚಾರಣೆ ಹೇಳಿದ್ರು. ಆಯಿತು, ನಿಮ್ಮ ಮೆಮೊರಂಡಮ್ ತಗೊಂಡಿದ್ದೀರಿ, ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೂ ನಾವು ಒಂದು ಕವರಿಂಗ್ ಲೆಟರ್ ಹಾಕಿ ಅತಿ ಜಲ್ದಿ ನಿಮ್ಮ ಜಾಗಕ್ಕೆ ಬಂದು ಕಂಬಾಲ್ಪಲ್ಲಿ ಬಂದು ನಾವು ಇನ್ವೆಸ್ಟಿಗೇಷನ್ ಮಾಡಿ ಏನೋ ಸೂಕ್ತವಾದ ಪರಿಹಾರ ಕೊಟ್ಟು ಹೇಳಿದ್ರು. ನಮ್ಮ ಪರಿಹಾರ ಹೇಳ್ತಕ್ಕಂಥ ತಹಸೀಲ್ದಾರಿಗೆ ಎಲ್ಲ ನಮ್ಮ ಸಂಘಟನೆ ವತಿಯಿಂದ ಅವ್ರಿಗೆ ಭೀಮ ವಂದನೆಗಳು ಹೇಳ್ತೀರಿ. ಜೈ ಭೀಮ್. ಬೇಡಿಕೆಗಳು ಕಂಬಾಲ್ಪಲ್ಲಿ ನೊಂದಂಥ ಜನ, ನೊಂದಂಥ ಜನರಿಗೆ ಮೂಲಭೂತ ಹಕ್ಕುಗಳನ್ನು ಇವತ್ತು ಕೊಡಿಸೋದ್ರ ಮುಖಾಂತರ ನಮ್ಮ ಸಂಘಟನೆ ಪ್ರತಿಭಟನೆ ಮಾಡ್ತೇವೆ. ಸಿಗಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು
ಇವತ್ತು ಈ ಒಂದು ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಇವತ್ತು ನಾವು ಮಾನ್ಯ ದಂಡಾಧಿಕಾರಿಗಳಿಗೆ ನಾವು ಮನವಿ ಪತ್ರವನ್ನ ಸಲ್ಲಿಸೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಹಿಂದೆ ಬೇರೆ ಯಾವ ರಾಜಕೀಯ ದುರುದ್ದೇಶನೂ ಇಲ್ಲ. ಇಲ್ಲಿಯ ಜನಪ್ರತಿನಿಧಿಯನ್ನು ಕೂಡ ನಾವೇನು ಟಾರ್ಗೆಟ್ ಮಾಡಿಲ್ಲ, ಅಥವಾ ಇಲ್ಲಿರ್ತಕ್ಕಂಥ ಒಂದು ಸಂಘಟನೆಗಳಿಗೂ ಕೂಡ ನಾವೇನು ಮಸಿ ಬೆಳೆಯುವಂತ ಒಂದು ಕೆಲಸವನ್ನು ನಾವು ಯಾರು ಮಾಡೋದಕ್ಕೆ ಇಲ್ಲಿ ಬಂದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಎಲ್ಲರೂ ಒಗ್ಗಟ್ಟಾಗೋಣ, ಎಲ್ಲರೂ ಒಗ್ಗಟ್ಟಾಗಿ ಎಲ್ಲಾ ಸಂಘಟನೆಗಳ ಮುಖ್ಯ ನಾವು ಹೋರಾಟ ಮಾಡೋಣ, ನ್ಯಾಯವನ್ನ ಪಡೆಯೋಣ. ಯಾಕಪ್ಪ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆವತ್ತೇ ಹೇಳಿದ್ದಾರೆ, ನಮಗೆ ಈ ಒಂದು ಭ್ರಷ್ಟ ರಾಜಕಾರಣಿಗಳಿಂದ, ದುಷ್ಟ ಅಧಿಕಾರಿಗಳಿಂದ ಸಮಾನತೆ ಅನ್ನುವಂಥದ್ದು ಸಿಗೋದಿಲ್ಲ. ಕೇವಲ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟದ ಮೂಲಕ ಮಾತ್ರ ನ್ಯಾಯ ಪಡೆಯೋದಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಮಾತನ್ನ ಆ ಮಹಾತ್ಮ ಹೇಳಿ ಹೋಗಿದ್ದಾರೆ. ಹಾಗಾಗಿ ಆ ಒಂದು ವಿಚಾರಗಳನ್ನ ಅಳವಡಿಸಿಕೊಂಡಿರ್ತಕ್ಕಂಥ ನಮ್ಮ ಸಂಘಟನೆ ಇವತ್ತು ನ್ಯಾಯ ಪಡ್ಕೊಳ್ಳೇಬೇಕು, ಕೊಡಿಸಲೇಬೇಕು. ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ನ್ಯಾಯವನ್ನ ಪಡ್ಕೊಳ್ಳೇಬೇಕು. ಆ ಗ್ರಾಮಕ್ಕೆ ಒಂದು ನ್ಯಾಯವನ್ನ ಒದಗಿಸ್ಕೊಳ್ಬೇಕಂತ ಹೇಳಿ ಇವತ್ತು ನಾವು ಇಲ್ಲಿಗೆ ಸೇರಿದ್ದೀವಿ ಬಂಧುಗಳೇ. ರಾಜ್ಯ ಸಮಿತಿ ವತಿಯಿಂದ ಇಲ್ಲಿ ಏನು ಪ್ರತಿಭಟನೆ ಹಮ್ಮಿಕೊಂಡು ನಾವೇನು ಅಪ್ಪತ್ತಾಗಿ ಕೊಟ್ಟಿದ್ದೀರಾ, ಆ ಅಪ್ಪತ್ತಾಗಿ ಸಂಬಂಧಪಟ್ಟ ಇಲಾಖೆಗಳಿಗೆ ನಮ್ಮ ಆಫೀಸ್ ಕಡೆಯಿಂದ ಒಂದು ಪತ್ರವನ್ನು ಕಳಿಸಿ ಅದಕ್ಕೆ ಸಂಬಂಧಪಟ್ಟಂಥ ವರದಿ ಕಳಿಸ್ಕೊಳ್ತೀವಿ. ಅದೇ ರೀತಿ ನಮ್ಮ ಇಲಾಖೆಯಿಂದ ಏನು ತಾವು ಕೇಳ್ತಾ ಇರುವಂಥ ಸ್ಮಶಾನ ಇದೆ, ಇದಕ್ಕೆ ಸಂಬಂಧಪಟ್ಟಂಥ ಲ್ಯಾಂಡ್ ಅವೈಲಬಿಲಿಟಿ ಎಷ್ಟಿದೆ ಏನು ಅಂತ ವಿಚಾರ ಮಾಡಲಿಕ್ಕೆ ಸರ್ವೆ ಕೊಟ್ಟು ಸರ್ವೆ ಡೇಟ್ ಫಿಕ್ಸ್ ಮಾಡಿ ಸರ್ವೆಯನ್ನು ಅಲ್ಲಿ ಕಳಿಸ್ಕೊಟ್ಟು ಅದು ಮುಂದಿನ ಏನು ಕಾನೂನು ರೀತಿಯಲ್ಲಿ ಏನು ಅನುಕೂಲ ಆಗ್ತದೆ ಅದಕ್ಕೆ ನಾವು ತಾಲೂಕು ಕಚೇರಿ ಕಡೆಯಿಂದ ಪ್ರಯತ್ನ ಮಾಡಿಕೊಡ್ತೀವಿ. ಅದೇ ರೀತಿ ಈಗೆಲ್ಲ ತಂದುಕೊಟ್ಟಿರುವಂಥ ನಮ್ಮ ಸರ್ಕಾರ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಒಂದು ಹಕ್ಕೊತ್ತಾಯಗಳಿರೋದ್ರಲ್ಲಿ ಅಂಥದ್ದನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸುವಂಥ ಪ್ರಯತ್ನ ಮಾಡ್ತೀವಿ.